ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರ್ಸಾ ಇದೀನಿ, ಬಾದಾಮ್ ಪೂರಿ. ಇದನ್ನ ಹೇಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಬಾದಾಮ್ ಪೂರಿ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಮೈದಾ ಹಿಟ್ಟು 1 ಕಪ್, 1 ಕಪ್ ಸಕ್ಕರೆ, ಕರಿಲಿಕ್ಕೆ ಎಣ್ಣೆ, 1 ಚಮಚ ಆಗೋಷ್ಟು ತುಪ್ಪ, ಒಂದ್ ಸ್ವಲ್ಪ ಅರಿಶಿನ ಪುಡಿ, ಒಂದೆರಡು ಏಲಕ್ಕಿ, ಒಂದ್ ಸ್ವಲ್ಪ ಉಪ್ಪ. ನಾ ಹಿಟ್ಟು ಕಲ್ಸ್ಕೊಳಕ್ ಇಲ್ಲಿ ತುಪ್ಪ ಕಲ್ಸ್ಕೊಳ್ಳೋದೇನು, ನೀವು ಬೇಕಂದ್ರ ಎಣ್ಣೆ ಹಾಕಿ ಬಿ ಕಲ್ಸ್ಕೋಬಹುದು. ಹಿಟ್ಟು ಕಲ್ಸ್ಕೋಬೇಕು. ಮೈದಾ ಹಾಕೋತೇನೆ ನಾನು. ಒಂದ್ ಸ್ವಲ್ಪ ಉಪ್ಪ, ಒಂದ್ ಸ್ವಲ್ಪ ಅರಿಶಿನ ಪುಡಿ. ಅರಿಶಿನ ಪುಡಿ ಹಾಕಿದ್ರ ಕಲರ್ ಚಲೋ ಬರ್ತಾವು. ಇದನ್ನ ಹಾಕಿ ಕಲ್ಸ್ಕೋಬೇಕು. ಒಂದ್ ಸ್ವಲ್ಪ 1 ಚಮಚ ತುಪ್ಪ ಮತ್ತ 1 ಚಮಚ ಎಣ್ಣೆ ಎರಡು ಕೂಡ್ಸಿ ಕಾಯಕ್ ಇಟ್ಟಿದ್ದೇನೆ ನಾನು. ಇದನ್ನ ಈಗ ಇದ್ರಾಗ ಹಾಕ್ತಾನು. ಇದನ್ನ ನೀವು ಕಾಶೆ ಹಾಕೋಬೇಕು. ಕಾಶೆ ಹಾಕೋದ್ರಿಂದ ಕ್ರಿಸ್ಪಿ ಬರ್ತಾವು. ಹಾಕಿ ಕಲ್ಸ್ಕೋಬೇಕು. ಇದನ್ನ ಎಣ್ಣೆ ತುಪ್ಪ ಹಾಕಿ ಕಲ್ಸಿದನ್ನ ನಾನು. ಇದ್ ನೋಡ್ಬೋದು ನೀವು. ಈ ತರ ಮಾಡಿದ್ರೆ ಇದು ಮುಟ್ಟಿಗೆ ಟೈಪ್ ಆಗ್ಬೇಕು. ಎಷ್ಟು ಎಣ್ಣೆ ಹಾಕೋಬೇಕು ನೀವು. ಯಾವ್ದಾದ್ರು ಹಾಕೋಬಹುದು, ಎಣ್ಣೆ ತುಪ್ಪ. ತುಪ್ಪ ಹಾಕಿರ ಟೇಸ್ಟ್ ಒಂದ್ ಸ್ವಲ್ಪ ಚಲೋ ಬರ್ತೈತಿ. ಈಗ ಒಂದ್ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೋಬೇಕು. ಇದನ್ನ ನಾವು ಪೂರಿಗೆ ಅದು ಕಲ್ಸ್ಕೋತೇವಲ್ಲ, ಆ ಟೈಪ್ ಕಲ್ಸ್ಕೋಬೇಕು ಹಿಟ್ಟ. ನೀವು ಬೇಕಂದ್ರ ಗೋಧಿ ಹಿಟ್ಟು ಹಾಕಿ ಬಿ ಮಾಡ್ಕೋಬಹುದು. ಅದ್ರ ಮೈದಾದ್ಲೆ ಮಾಡ್ಕೊಂಡ್ರ ಟೇಸ್ಟ್ ಚಲೋ ಬರ್ತೈತಿ. ಹಿಟ್ಟ ನಾದ್ಕೊಂಡೆ ನಾನು. ಇದ್ ನೋಡ್ಬೋದು, ಈ ತರ ಗಟ್ಟಿ ನಾದ್ಕೋಬೇಕು. ಇದ ಒಂದ್ 15 ನಿಮಿಷ ನೆನಿಬೇಕು. ಮುಚ್ಚಿಡ್ತಾನೆ ನಾನು. ನೆನಿ ತಕ ನಾ ಪಾಕ್ ಮಾಡ್ಕೋತಾನು. ಪಾಕ್ ಮಾಡ್ಕೊಳಕ ನಾ ಇಲ್ಲಿ ಒಂದ್ ಬಾಂಡ್ಲಿ ಇಟ್ಕೊಂಡೇನು. ಈ ಸಕ್ಕರೆ ಹಾಕೋತಾನು. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರ್ ಬೇಕು. ಇದನ್ನ ನಾವೀಗ ಪಾಕ್ ಮಾಡ್ಕೋಬೇಕು. ಒಂದೆಳೆ ಪಾಕ್ ಬರುತ್ತನ ಇದನ್ನ ಪಾಕ್ ಮಾಡ್ಕೋಬೇಕು. ಈಗ ನಮಗ ಒಂದೆಳೆ ಪಾಕ್ ಬರ್ಬೇಕು. ಒಂದ್ ಸ್ವಲ್ಪ ಮುಂಚೆ ತೆಗದ್ರಂದ್ರ ಬಾದಾಮ್ ಪೂರಿ ಎಲ್ಲ ಸಾಫ್ಟ್ ಆಗ್ತಾವು. ಒಂದ್ ಸ್ವಲ್ಪ ಹೆಚ್ಚಾಯ್ತಂದ್ರ ಬಿ ಒಳಗಡೆ ಎಲ್ಲ ಪಾಕ್ ಇರುದಿಲ್ಲದ. ಪಾಕ್ ನೀವ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಇದ ಪಾಕ್ ಆಗೇತಿ. ಇದ್ ನೋಡ್ಬೋದು ನೀವ. ಈ ತರ ಬರ್ಬೇಕಿದ. ಈಗ ಗ್ಯಾಸ್ ಬಂದ್ ಮಾಡ್ತಾನು. ಇದ್ ಪಾಕ ಒಂದ್ ಸ್ವಲ್ಪ ಆರ್ಬೇಕು. ಆರಿದ ಬಳಿಕ ನಾವು ಹತ್ರ ಹಾಕೋಬೇಕು. ಈ ಏಲಕ್ಕಿ ಪೌಡರ್ ಹಾಕೋತಾನ ಈಗ ಇದ್ರಾಗ. ಇದ ಬಾಳ್ ಬಿಸಿನೂ ಇರಬಾರ್ದು, ಬಾಳ್ ತಣ್ಣಗೂ ಆಗಿರ್ಬಾರ್ದು. ಒಂದ್ ಸ್ವಲ್ಪ ಬೆಚ್ಚಗಿರ್ಬೇಕು. ಹಿಟ್ ನಾದಿಟ್ಟ ಒಂದ್ 15 ನಿಮಿಷ ಆಗೇತಿ. ಇದ ಹಿಟ್ ನೆನದೈತಿ. ಈಗ ಇನ್ನೊಂದ್ ಸ್ವಲ್ಪ ನೀವು ಇದನ್ನ ನಾದ್ಕೋಬೇಕು. ನಾ ಇದನ್ನ ಹಿಟ್ಟು ಒಂದ್ ಜನ ನಾದ್ಕೊಂಡೇನು. ಇವತ್ನ ಈಗ ನಾವ್ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು. ಇವತ್ನ ಸಣ್ಣ ಸಣ್ಣ ಕಟ್ ಮಾಡ್ಕೋತೇನೆ ನಾನು. ನಾವು ಪೂರಿ ಅದು ಮಾಡ್ಕೋತೇವಲ್ಲ, ಅಷ್ಟ್ ದೊಡ್ಡ ದೊಡ್ಡ ಮಾಡ್ಕೋಬೇಕು. ಪೂರಿ ಟೈಪ್ ಎಲ್ಲಾನು ಈ ತರ ಕಟ್ ಮಾಡ್ಕೊಂಡೆ ನಾನು. ಈಗ ಲಡ್ಸ್ಕೋಬೇಕು. ಲಡ್ಸ್ಕೊಳಕ ಒಂದ್ ಸ್ವಲ್ಪ ಮೈದಾ ಹಚ್ಕೋತೇನೆ ನಾನು. ಬಾಳ ಹಚ್ಕೋಬ್ಯಾಡ್ರಿ, ಮೈದಾ ಒಂದ್ ಸ್ವಲ್ಪ ಹಚ್ಕೋರಿ. ಇದನ್ನ ನಾವ ಬಾಳ ತೆಳ್ಳಗ್ ಬಿ ಮಾಡ್ಕೋಬಾರ್ದು, ಬಾಳ ದಪ್ಪನೂ ಇರಬಾರ್ದು. ಮೀಡಿಯಂ ಸೈಜ್ ಮಾಡ್ಕೋರಿ. ಇದನ್ನ ಲಡ್ಸ್ಕೊಂಡಿರ್ತೇವಲ್ಲ, ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡ ಒಂದ್ ಸ್ವಲ್ಪ ಮತ್ ಲಡಿಸ್ಬೇಕು ಮ್ಯಾಗ. ಯಾಕಂದ್ರ ನಾವು ಫ್ರೈ ಮಾಡ್ತೇವಲ್ಲ, ಆಗ ಬಿಡ್ತೈತಿ ಅದಿಲ್ಲಂದ್ರ. ನೀವು ಬೇಕಂದ್ರ ಇಲ್ಲಿ ಒಂದ್ ಲವಂಗ್ ಬಿ ಹಾಕಬಹುದು. ಲವಂಗ್ ಹಾಕಿರ ಬಿಚ್ಚಂಗಿಲ್ಲದ. ಒಂದ್ ಸ್ವಲ್ಪ ಹಿಂಗ್ ಲಡ್ಸ್ಕೊಂಡ ಇಟ್ಕೋತೇನೆ ಇಲ್ಲಿ. ನೀವು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡ ಬಿ ಮಾಡ್ಕೋಬಹುದು. ಈ ತರ ಮಾಡಿ ಹಿಂಗ್ ಮಾಡ್ಕೋಬಹುದು. ಬಾಳ ಬಾರಾಕ್ ಲಡ್ಸಾಕ್ ಹೋಗ್ಬೇಡ್ರಿ. ಬಾರಾಕ್ ಲಡಿಸಿದ್ರ ಅಂದ್ರ ಅದ ಪದರ್ ಬಿಚ್ಚಂಗಿಲ್ಲ. ಈ ತರ ಮಾಡ್ಕೋಬೇಕು.
ನಾನು ಈ ತರ ಮಾಡ್ಕೊಂಡೇನೆ ಇವತ್ನ. ಈಗ ಇವತ್ ನಾವ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳಕ ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣಿನ ಬಹಳ ಕಾಸ್ಕೋಬಾರ್ದು. ಎಣ್ಣಿ ಕಾದೈತಿ, ಈಗ ಒಂದೊಂದ್ ಇದ್ರಾಗ ಬಿಡ್ತೇನೆ ನಾನು. ಒಂದ್ರ ಮ್ಯಾಗ ಒಂದ್ ಹಾಕೋಬಾರ್ದು. ಇವತ್ತನ ಸಣ್ಣ ಉರಿಯಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ನಾವ. ಈ ತರ ಉದ್ ಮ್ಯಾಗ ಬಂದ್ ಬಳಕ ಇವತ್ತನ್ನ ತಿರುಗ್ಕೋಬೇಕು. ಇವ ಫ್ರೈ ಆಗಿದಾವ. ಈಗ ಈ ತರ ಕಲರ್ ಬರ್ಬೇಕು. ಇವ ಗೋಲ್ಡನ್ ಬ್ರೌನ್ ಆಗುತ್ತಾನ ತಕ್ಕೋತೇನ ಈಗ. ಈಗ ಇವತ್ತನ್ನ ನಾವ ಪಾಕದಾಗ ಹಾಕೋಬೇಕು. ಪಾಕ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡೆ ನಾನ. ಇವತ್ತನ್ನ ಹಾಕಿ 1 ರಿಂದ 2 ನಿಮಿಷ ನಾವ ಇದ್ರಾಗ ಬಿಡ್ಬೇಕು ಪಾಕದಾಗ. 1-2 ನಿಮಿಷ ಬಿಟ್ಟಿವಿ ಅಂದ್ರ ಪಾಕ ಚಲೋದಂಗ ಹೀರ್ತಾವ. ಪಾಕದಾಗ ಹಾಕಿ 1-2 ನಿಮಿಷ ಆತು. ಈಗ ಇವತ್ತನ್ನ ತಕ್ಕೋತೇನೆ ನಾನ. ನೋಡ್ರಿ ಎಲ್ಲಾ ಬಾದಾಮ್ ಪೂರಿ ಮಾಡಿ ನಾ ಪಾಕದಾಗ ಹಾಕಿ ತೆಗೆದು ಇಟ್ಕೊಂಡೇನು. ನೋಡ್ಬೋದು ನೀವು ಎಷ್ಟ್ ಮಸ್ತ್ ಆಗಿ ಲೇಯರ್ ಕಾಣದಾವ ಇವ. ನೋಡಿದ್ರಲ್ಲ ಬಾದಾಮ್ ಪೂರಿ ಎಷ್ಟ್ ಸುಲಭವಾಗಿ ನಾವು ಮನೆಯಲ್ಲಿ ಬಿ ಮಾಡ್ಕೋಬಹುದಂತ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.